ಎಲ್ಲರಿಗೂ ನಮಸ್ತೆ. ಸ್ನೇಹಾಲಯದಿಂದ ನಾನು ಜೋಸೆಫ್. ಇವತ್ತು ನಮ್ಮ ಜೊತೆ ಮುಂದ್ರಿಕಾ ಎಂಬಂತಹ ಒಬ್ಬರು ಸಹೋದರಿದ್ದಾರೆ, ಮುಂದ್ರಿಕಾ ಚೌಧರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಳೆದ ಒಂದು 10 ತಿಂಗಳ ಹಿಂದೆ ಮಂಜೇಶ್ವರ ರೈಲ್ವೆ ಸ್ಟೇಷನ್ ನಲ್ಲಿ ಅವರು ನಮಗೆ ಸಿಕ್ಕಿದ್ರು. ಅವರಿಗೆ ಕಿವಿ ಕೇಳುವುದಿಲ್ಲ, ಬಾಯಿಯೂ ಬರುವುದಿಲ್ಲ. ಹೇಗೆಪ್ಪ ಇವರನ್ನು ಮನೆಗೆ ಸೇರಿಸಿದಂತಹ ಒಂದು ತವಕದಲ್ಲಿ ನಾವು ಇರುವಾಗ ಇವರ ಕೈಯಲ್ಲಿ ಒಂದು ಮಾರ್ಕ್ ಇತ್ತು, ಇವರ ಹೆಸರಿತ್ತು, ಮುಂದ್ರಿಕಾ ಪಚ್ಚೆ ಒಂದು ಗುರುತಿತ್ತು, ಮುಂದ್ರಿಕಾ ಚೌಧರಿ ಅಂತ. ಇದನ್ನ ಇಟ್ಕೊಂಡು ನಾವು ಈ ಚೌಧರಿ ಇರುವಂತದ್ದು ಹೆಚ್ಚಾಗಿ ಬಿಹಾರದಲ್ಲಿ. ಈಗ ನಮ್ಮ ಶ್ರದ್ಧಾ ಫೌಂಡೇಶನ್ ನ ಬಸವರಾಜ್ ಸರ್ ನಮ್ಮ ಸ್ನೇಹಾಲಯದಲ್ಲಿದ್ದು, ಅವರು ಬಿಹಾರಕ್ಕೆ ಪೊಲೀಸ್ ಸ್ಟೇಷನ್ ಗಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಮಿಸ್ಸಿಂಗ್ ಕೇಸ್ ಇತ್ತು. 10 ವರ್ಷದ ಹಿಂದೆ ಈ ಮುಂದ್ರಿಕಾ ಚೌಧರಿ ಅವರು ಮಿಸ್ ಆಗಿದ್ರು ಅವರ ಊರಿನಿಂದ. ಹಾಗೆ ಅವರ ವಿಳಾಸವನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಯ್ತು. ಇವತ್ತು ಅವರ ಊರಿನಿಂದ, ಬಿಹಾರದ ಅಷ್ಟು ದೂರದಿಂದ ಅವರ ಅಣ್ಣನ ಹೆಂಡತಿಯಾದಂತಹ ಪೂಲ್ ದೇವಿ, ಅದೇ ರೀತಿ ಅವರ ಅಣ್ಣನ ಮಕ್ಕಳು ಹಾಗೂ ಇನ್ನೊಂದು ಇವರ ಮಗಳ ಗಂಡ ಇವತ್ತು ಸ್ನೇಹಾಲಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಇವತ್ತು ಸಂತೋಷ ಆಗ್ತಾ ಇದೆ. ಕಳೆದ 10 ವರ್ಷದಿಂದ ಅವರು ಮಿಸ್ಸಿಂಗ್ ಆಗಿದ್ರು ಅಂತ ಹೇಳುವಾಗ, ಮತ್ತು ಸ್ನೇಹಾಲಯದಲ್ಲಿ ಅವರಿದ್ದುಕೊಂಡು ಅವರಿದ್ದಂತಹ ತುಂಬಾ ಒಳ್ಳೆಯ ರೀತಿಯಲ್ಲಿ ಅವರಿದ್ರು. ತುಂಬಾ ಎಲ್ಲರಿಗೆ ಹೆಲ್ಪ್ ಮಾಡ್ತಾ ಇದ್ರು, ನಗುಮುಖದಿಂದ ಇದ್ರು, ಯಾವಾಗಲೂ ಎಲ್ಲರನ್ನು ಕಾಣುವಾಗ ತುಂಬಾ ಸಂತೋಷದಿಂದ ಇದ್ರು. ಇವತ್ತು ಅವರು ಊರಿಗೆ ಹಿಂದಿರುಗ್ತಾ ಇದ್ದಾರೆ. ಇದಕ್ಕೆ ಸಹಕರಿಸಿದ ಕಳೆದ 16 ವರ್ಷಗಳಾಗ್ತಾ ಇವೆ ನಾಳೆಗೆ, ಅಂದ್ರೆ ಇವತ್ತು ಆಗಸ್ಟ್ 25ನೇ ತಾರೀಕು, ಆಗಸ್ಟ್ 26ನೇ ತಾರೀಕಿಗೆ 16 ವರ್ಷಗಳಾಗ್ತವೆ. ಈ 16 ವರ್ಷಗಳಲ್ಲಿ 1600ಕ್ಕಿಂತಲೂ ಹೆಚ್ಚು ಜನರನ್ನು ಅವರವರ ಊರುಗಳಿಗೆ ತಲುಪಿಸುವಂತ ಒಂದು ಕೆಲಸ ಮಾಡ್ಲಿಕ್ಕೆ ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಪ್ರಸ್ತುತ 380ರಷ್ಟು ಜನ ಸ್ನೇಹಾಲಯದಲ್ಲಿ ಸಂತೋಷದ ಜೀವನ ನಡೆಸ್ತಾರೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಕಳೆದ 16 ವರ್ಷಗಳಲ್ಲಿ ನಮಗೆ ಕೊಟ್ಟಂತ ಎಲ್ಲ ಸಹಕಾರಕ್ಕಾಗಿ ನಾವು ದೇವರಿಗೆ ಧನ್ಯವಾದವನ್ನು ಹೇಳ್ತೇವೆ ಮತ್ತು ನಮ್ಮೆಲ್ಲ ದಾನಿಗಳಿಗೆ ಧನ್ಯವಾದವನ್ನು ಹೇಳ್ತೇವೆ. ಎಲ್ಲರಿಗೂ ಈ ನಮಗೆ ಸಹಕರಿಸಿದ, ಕಳೆದ 16 ವರ್ಷಗಳಲ್ಲಿ ಸಹಕರಿಸಿದ ಎಲ್ಲರಿಗೂ ಸರ್ವಶಕ್ತನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ಹೇಳುತ್ತಾ, ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.